ಅಫ್ಘಾನಿಸ್ತಾನದ ಮೊದಲ ಟಿ20 ಪಂದ್ಯದಲ್ಲಿ ಭಾರತ ತಂಡ 6 ವಿಕೆಟ್ಗಳಿಂದ ಜಯ ದಾಖಲಿಸಿದ್ದು, ಈ ಮೂಲಕ ರೋಹಿತ್ ಶರ್ಮಾ ಪಡೆ 3 ಪಂದ್ಯಗಳ ಸರಣಿಯಲ್ಲಿ 1-0 ಅಂತರದಿಂದ ಮುನ್ನಡೆ ಸಾಧಿಸಿದೆ. ಮೊಹಾಲಿಯ ಐಎಸ್ ಬಿಂದ್ರ ಕ್ರಿಕೆಟ್ ಮೈದಾನದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 158 ರನ್ಗಳನ್ನು ಬಾರಿಸಿದ್ದರು. ಈ ಗುರಿ ಬೆನ್ನಟ್ಟಿದ ಭಾರತ ತಂಡ 17.3 ಓವರ್ಗಳಲ್ಲಿ 4 ವಿಕೆಟ್ಗಳ ಕಳೆದುಕೊಂಡು 159 ರನ್ಗಳೊಂದಿಗೆ ಗೆಲುವಿನ ನಗೆ ಬೀರಿತು. ಅಫ್ಘಾನಿಸ್ತಾನ ನೀಡಿದ ಸ್ಪರ್ಧಾರ್ಥಕ ಗುರಿಯನ್ನ ಬೆನ್ನಟ್ಟಿದ ಭಾರತ ಆರಂಭಿಕ ಆಘಾತ ಅನುಭವಿಸಿತು. ನಾಯಕ ರೋಹಿತ್ ಶರ್ಮಾ ಮೊದಲ ಓವರ್ನಲ್ಲೇ ರನ್ಔಟ್ಗೆ ಸಿಲುಕಿ ಪೆವಿಲಿಯನ್ ಸೇರಿದರು. ಮತ್ತೊಬ್ಬ ಆರಂಭಿಕ ಶುಭ್ಮನ್ ಗಿಲ್ 12 ಬೌಲ್ಗಳನ್ನು ಎದುರಿಸಿ 5 ಬೌಂಡರಿಗಳ ಸಮೇತ 23 ರನ್ ಬಾರಿಸಿ ನಿರ್ಗಮಿಸಿದರು. ಮೂರನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ 26 ರನ್ ಸಿಡಿಸಿ ವಿಕೆಟ್ ಒಪ್ಪಿಸಿದರೆ, ಇದರಿಂದ ತಂಡದ ಮೊತ್ತ 72 ರನ್ಗಳು ಆಗುವಷ್ಟರಲ್ಲಿ ಟೀಂ ಇಂಡಿಯಾ 3 ವಿಕೆಟ್ ಕಳೆದುಕೊಂಡಿತ್ತು. ನಂತರದಲ್ಲಿ ಶಿವಮ್ ದುಬೆ ಮತ್ತು ಜಿತೇಶ್ ಶರ್ಮಾ ಉತ್ತಮ ಜೊತೆಯಾಟ ನೀಡಿದರು. ಇದರ ನಡುವೆ 20 ಬೌಲ್ಗಳಲ್ಲಿ 5 ಬೌಂಡರಿಯೊಂದಿಗೆ ಜಿತೇಶ್ ಶರ್ಮಾ 31 ರನ್ ಕಲೆ ಹಾಕಿ ನಿರ್ಮಿಸಿದರೆ, 4ನೇ ವಿಕೆಟ್ಗೆ 45 ರನ್ಗಳ ಕಾಣಿಕೆ ನೀಡಿದ ಈ ಜೋಡಿ ಭಾರತ ಗೆಲುವಿನ ಆಸೆಯನ್ನು ಖಚಿತಪಡಿಸಿತು. ಮತ್ತೊಂದೆಡೆ ಶಿವಮ್ ದುಬೆ ಆಕರ್ಷಕ ಬ್ಯಾಟಿಂಗ್ ಪ್ರದರ್ಶಿಸಿ ಅಜೇಯ ಅರ್ಧಶತಕ ಬಾರಿಸಿದರು. 40 ಎಸೆತಗಳನ್ನು ಎದುರಿಸಿದ ಶಿವಮ್ ದುಬೆ 5 ಬೌಂಡರಿಗಳು ಮತ್ತು 2 ಸಿಕ್ಸರ್ ಸಮೇತ 60 ರನ್ಗಳನ್ನು ಸಿಡಿಸಿ ತಂಡವನ್ನ ಗೆಲುವಿನ ದಡ ಸೇರಿಸಿದರು. ಇವರಿಗೆ ಉತ್ತಮ ಸಾಥ್ ನೀಡಿದ ರಿಂಕು ಸಿಂಗ್ 9 ಬಾಲ್ಗಳಲ್ಲಿ 2 ಬೌಂಡರಿಗಳೊಂದಿಗೆ 16 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಅಫ್ಘಾನಿಸ್ತಾನದ ಪರ ಮುಜೀಬ್ ಉರ್ ರೆಹಮಾನ್ 2 ವಿಕೆಟ್ ಪಡೆದರೆ, ಅಜ್ಮಾತುಲ್ಲಾ ಉಮೈಜೈ 1 ವಿಕೆಟ್ ಪಡೆದರು. ಇದಕ್ಕೂ ಮುನ್ನ ಬ್ಯಾಟಿಂಗ್ಗೆ ಇಳಿದ ಅಫ್ಘಾನರು ಭರ್ಜರಿ ಬ್ಯಾಟಿಂಗ್ ಮಾಡಿದ್ದರು. ಆರಂಭಿಕರಾದ ವಿಕೆಟ್ ಕೀಪರ್ ರಹಮನುಲ್ಲಾ ಗರ್ಬಾಜ್ ಹಾಗೂ ನಾಯಕ ಇಬ್ರಾಹಿಂ ಜದ್ರಾನ್ ನಿಧಾನಗತಿಯ ಬ್ಯಾಟ್ ಬೀಸಿದರೂ ಮೊದಲ ವಿಕೆಟ್ಗೆ 50 ರನ್ಗಳ ಜೊತೆ ಆಟ ನೀಡಿದರು. ಈ ನಡುವೆ 23 ರನ್ ಗಳಿಸಿ ಆಡುತ್ತಿದ್ದ ರಹಮಾನುಲ್ಲಾ ಅವರನ್ನ ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲಿ ಕ್ಯಾಚ್ ಇಟ್ಟು ನಿರ್ಗಮಿಸಿದ್ದರು. ಇದರ ಬೆನ್ನಲ್ಲೇ ನಾಯಕ ಜದ್ರಾನ್ ಅವರನ್ನ ಶಿವಮ್ ದುಬೆ ಔಟ್ ಮಾಡಿ ಅಫ್ಘಾನರಿಗೆ ಶಾಕ್ ನೀಡಿದರು. ಅಲ್ಲದೆ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ರಾಮಾ ಶಾ ಅವರನ್ನ ಅಕ್ಷರ್ ಪಟೇಲ್ ಬೌಲ್ಡ್ ಮಾಡಿದರು. ಇದರಿಂದ 10ನೇ ಓವರ್ಗಳ ಅಂತ್ಯಕ್ಕೆ ಅಫ್ಘಾನಿಸ್ತಾನ 57 ರನ್ಗೆ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಈ ವೇಳೆ ಭಾರತದ ಪರ ಅಕ್ಷರ್ ಪಟೇಲ್ ಮತ್ತು ಮುಕೇಶ್ ಕುಮಾರ್ ತಲಾ 2 ವಿಕೆಟ್, ಶಿವಮ್ ದುಬೆ 1 ವಿಕೆಟ್ ಪಡೆದರು. ರವಿ ಬಿಷ್ಣೋಯ್ 3 ಓವರ್ಗಳಲ್ಲಿ 33 ರನ್ಗಳನ್ನ ಬಿಟ್ಟುಕೊಟ್ಟು ತಂಡಕ್ಕೆ ದುಬಾರಿ ಆದರು. ಅಲ್ಲದೆ ಈ ಪಂದ್ಯದಲ್ಲಿ ಟಿ20 ಮಾದರಿಯಲ್ಲಿ ಭಾರತ ವಿರುದ್ಧ 158 ರನ್ಗಳನ್ನ ಕಲೆ ಹಾಕಿದ ಅಫ್ಘಾನಿಸ್ತಾನ ಗರಿಷ್ಠ ಮೊತ್ತವನ್ನು ಬಾರಿಸಿದ ದಾಖಲೆಯನ್ನು ಬರೆಯಿತು. ಈ ಹಿಂದೆ ಅಬುಧಾಬಿಯಲ್ಲಿ ನಡೆದ 2021ರ ಟಿ20 ವಿಶ್ವಕಪ್ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿರುದ್ಧ ಅಫ್ಘಾನ್ ತಂಡ 7 ವಿಕೆಟ್ ನಷ್ಟಕ್ಕೆ 144 ರನ್ ಗಳಿಸಿತ್ತು. ಇದುವರೆಗಿನ ಗರಿಷ್ಠ ಮೊತ್ತ ಇದಾಗಿತ್ತು.